ನಮಸ್ತೆ. ಸ್ಕ್ರೀನಲ್ಲಿ ನೀಟಲ್ಲಿ ಜಾಯಿನ್ ಆಗಿದೆ. ಸೌಂದರ್ಯ ಲಹರಿ ಸತ್ಸಂಗ ಶೀಟ್ ಓಪನ್ ಆಗಿದೆ. ಇದನ್ನ ಕ್ಲೋಸ್ ಮಾಡ್ತೀನಿ. ಹೀಗೆ 2 ಸ್ಕ್ರೀನ್ ಇದೆ, ಅಂದ್ರೆ 2 ಟ್ಯಾಬ್ ಇದೆ. ಸೌಂದರ್ಯ ಲಹರಿ ಟ್ಯಾಬಿನ ಮೇಲೆ ಇಲ್ಲಿ ಮೇಲ್ಗಡೆಯಲ್ಲಿ ಪಾಯಿಂಟರ್ ತಗೊಂಡು ಹೋಗಿ ಅಲ್ಲಿಂದ ಅದನ್ನು ಪ್ರೆಸ್ ಮಾಡಿ ಕೆಳಗೆ ಮಾಡಿ ಸಪರೇಟ್ ಮಾಡಬೇಕು. ಓಕೆ, ಹಾಗೇನೆ ಈ ಮೀಟ್ ಇದ್ದು ಗ್ರೀನ್ ಎಲ್ಲಿದೆ ಅಲ್ಲಿ, ಅಂದ್ರೆ ಮೊದಲು ಪ್ರೆಸ್ ಮಾಡಿ ಆಮೇಲೆ ಇಲ್ಲಿ ಪ್ರೆಸ್ ಮಾಡಿದಾಗ ಅದು ಸಪರೇಟ್ ಆಯ್ತು. 2 ವಿಂಡೋ ಇದೆ ಸಪರೇಟ್ ಅಲ್ಲಿ. ನಂಗೆ ಈಗ ಇದನ್ನ, ಅಂದ್ರೆ ಎಲ್ಲಿ ಮೀಟ್ ಇದೆ ಅಲ್ಲಿ ಗ್ರೀನ್ ಅಲ್ಲಿ ಹೋಗಿ ಅದನ್ನ ನಾನು ಫಸ್ಟ್ 1 ಪ್ರೆಸ್ ಮಾಡಿದ್ರೆ ಅದು ಈ ಸೈಡಿಗೆ ಹೋಗುತ್ತೆ. ಓಕೆ, ಕೆಳಗಡೆ ಶೀಟ್ಸ್ ಇದ್ದಿದೆ ಅಲ್ಲಿ ಹೋಗೋದು, ಇದನ್ನ ಇನ್ನೊಂದು ಸೈಡಿಗೆ, ಈ ಸೈಡಿಗೆ ಮಾಡೋದು. ಹೀಗೆ ಇದೆ. ಈ ರೀತಿ ಆದ್ಮೇಲೆ ಕೆಳಗಡೆ ಇಲ್ಲಿ ಮೀಟ್ ಅಲ್ಲಿ ಇಲ್ಲಿ ಪ್ರೆಸ್ ಮಾಡಿದಾಗ ಇಲ್ಲಿ ಶೇರ್ ಸ್ಕ್ರೀನ್ ಅಂತ ಬರುತ್ತೆ, ಅಲ್ಲಿ ಪ್ರೆಸ್ ಮಾಡೋದು. ಕ್ರೋಮ್ ಟ್ಯಾಬ್ ಅಲ್ಲಿ ಸೌಂದರ್ಯ ಲಹರಿಯಲ್ಲಿ ಪ್ರೆಸ್ ಮಾಡೋದು, ಅದರ ಚಿಕ್ಕ ವ್ಯೂ ಇಲ್ಲಿ ಕಾಣಿಸುತ್ತೆ, ಶೇರ್ ಅಂತ ಕೊಡೋದು. ಈಗ ಸ್ಕ್ರೀನ್ ಅಲ್ಲಿ ಈ ಲೆಫ್ಟ್ ಸೈಡ್ ಅಲ್ಲಿ ನೀಟ್ ಇದ್ದು ಹೇಗೆ ಕಾಣಿಸ್ತಾ ಇದೆ ಅಂತ ತೋರ್ತಾ ಇದೆ, ಇಲ್ಲಿ ಆಕ್ಚುಲಿ ಇದೆ. ಇಲ್ಲಿದ್ದು ಮೂವ್ ಮಾಡುವಾಗ ಇಲ್ಲಿ ಮೂವ್ ಆಗುತ್ತೆ. ಇಲ್ಲಿ ಮೂವ್ ಮಾಡ್ಲಿಕ್ಕೆ ಆಗ್ತದೆ, ನನ್ನದ್ರಲ್ಲಿ ನಾನು ಮಾಡಿದ್ದೀನಿ, ಆದ್ರೆ ನಿಮ್ಮದ್ರಲ್ಲಿ ಆಗ್ತದ ನೋಡಿ. ಇಲ್ಲಿ ಎನೇಬಲ್ ಮಾಡ್ಬೇಕು. ಆಕ್ಚುಲಿ ಶೇರ್ಡ್ ಟ್ಯಾಬ್ಸ್ ಕ್ಯಾನ್ ಬಿ ಸ್ಕ್ರಾಲ್ಡ್ ಅಂಡ್ ಮೂವ್ ಝೂಮ್ಡ್ ಅಂತ ಇದೆ. ನಾನು ಅದನ್ನ ಬೇಡ ಅಂತ ಮಾಡಿದ್ರೆ ಇಲ್ಲಿ ನಿಮ್ದು ಹೀಗೆ ಇರುವ ಚಾನ್ಸ್ ಇದೆ. ಇಲ್ಲಿ ಮೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇಲ್ಲಿ ಮೇಲೆ ಮಾಡಿದ್ರೆ ಮೇಲೆ ಮಾಡ್ಲಿಕ್ಕೆ ಆಗತ್ತೆ. ಈ ರೀತಿ ಮಾಡಬಹುದು. ಆದ್ರೆ ಇಲ್ಲಿ ಕೂಡ ನಿಮ್ಗೆ ಮೇಲೆ ಮಾಡ್ಬೇಕು ಅಂತ ಮನಸ್ಸಿದ್ರೆ ಆವಾಗ ಇಲ್ಲಿ ನಾನು ಅದನ್ನ ಎನೇಬಲ್ ಮಾಡಿದ್ರೆ ಆವಾಗ ಇಲ್ಲಿ ಕೂಡ ಮಾಡಬಹುದು. ಎರಡೂ ಕಡೆಯಲ್ಲಿ ಕೂಡ ಮೇಲೆ ಕೆಳಗೆ ಮಾಡಬಹುದು. ಒಂದೇನಂದ್ರೆ ಇಲ್ಲಿಯ ಶೀಟ್ ಅನ್ನ ನೀವು ಇಲ್ಲಿ 125% ಮಾಡಿದ್ರೆ ಈ ರೀತಿ ಸ್ಕ್ರೀನ್ ಅನ್ನ ಶೇರ್ ಮಾಡಬಹುದು. ನೋಡಿ, ಟ್ರೈ ಮಾಡಿ ಇದನ್ನು. ಧನ್ಯವಾದಗಳು.